ತಮ್ಮೆಲ್ಲರಿಗೂ ಇನ್ಫೋಮಾಸ್ಟರ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ಒಂದು ಭಯಾನಕ ದೆವ್ವದ ಕಥೆ ಕೇಳೋಣ ಬನ್ನಿ. ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಯಲ್ಲಿ ಹಗಲು ಸಾಮಾನ್ಯವಾಗಿದ್ದರೂ ರಾತ್ರಿ ಮಾತ್ರ ಯಾರೂ ಹೊರಗೆ ಬರೋದಿಲ್ಲ. ಒಂದು ದಿನ ಅರ್ಜುನ್ ಎಂಬ ಹುಡುಗ ಆ ಹಳ್ಳಿಗೆ ಕೆಲಸಕ್ಕಾಗಿ ಬಂದಿದ್ದ. ಹಳೆಯ ಸರ್ಕಾರಿ ಕ್ವಾರ್ಟರ್ಸ್ನಲ್ಲಿ ಅವನಿಗೆ ಒಂದು ರೂಮ್ ಸಿಕ್ಕಿತ್ತು. ಹಳ್ಳಿಯ ಜನರು ಅವನಿಗೆ ಹೇಳಿದ್ದರು, ರಾತ್ರಿ 12 ಗಂಟೆಯ ಮೇಲೆ ಬಾಗಿಲನ್ನು ತೆಗೆಯಲು ಹೋಗಬೇಡ. ಅವರು ಹೇಳಿದ್ದನ್ನು ಕೇಳಿ ಅರ್ಜುನ್ ನಗುತ್ತಾ ಹೇಳಿದ, ದೆವ್ವಭೂತಗಳನ್ನು ನಾನು ನಂಬುವುದಿಲ್ಲ. ರಾತ್ರಿ ಸುಮಾರು 12 ಗಂಟೆ 7 ನಿಮಿಷಕ್ಕೆ ಟಕ್ 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 ಎಂದು ಬಾಗಿಲು ತಟ್ಟಿದ ಶಬ್ದ ಕೇಳಿಬರುತ್ತಿತ್ತು. ಆಗ ಅರ್ಜುನ ಕೇಳುತ್ತಾನೆ, ಯಾರು? ಆ ಕಡೆಯಿಂದ ನಿಧಾನವಾದ ಧ್ವನಿ ಕೇಳಿಸುತ್ತದೆ, ನಾನು. ಅರ್ಜುನ್ ಬಾಗಿಲನ್ನು ತೆಗೆಯಲಿಲ್ಲ. ಪುನಃ ಟಕ್ ಟಕ್ ಎಂದು ಬಾರಿಸಿದ ಶಬ್ದ ಕೇಳಿತು. ಆದರೆ ಆ ಶಬ್ದ ಕಿಟಕಿಯಿಂದ ಬಂತು. ಆ ಸಮಯದಲ್ಲಿ ಅರ್ಜುನ್ ಕಿಟಕಿಯ ಬಳಿ ಹೋಗಿ ನಿಂತು ನೋಡಿದ. ಆಗ ಹೊರಗಡೆ ಯಾರೂ ಕೂಡ ಇರಲಿಲ್ಲ. ಆದರೆ ಕಿಟಕಿಯ ಗಾಜಿನಲ್ಲಿ ಒಂದು ಮುಖ ಕಾಣುತ್ತಿತ್ತು. ಅದು ಮನುಷ್ಯನ ಮುಖ ಆಗಿರಲಿಲ್ಲ. ದೊಡ್ಡದಾದ ಕಣ್ಣುಗಳು, ಮುಖದ ತುಂಬ ಬಿಳಿ ಬಣ್ಣ ಮತ್ತು ದೊಡ್ಡದಾದ ಬಾಯಿ. ಅದನ್ನು ನೋಡಿದ ತಕ್ಷಣ ಅರ್ಜುನ್ ಹಿಂದಕ್ಕೆ ಸರಿದ. ಅದೇ ಸಮಯದಲ್ಲಿ ಮನೆಯೊಳಗೆ ಕಾಲಿನ ಗೆಜ್ಜೆ ಶಬ್ದ ಕೇಳಿಬಂತು. ಅರ್ಜುನ್ ಒಬ್ಬನೇ ಇದ್ದ. ಅವನ ಹಿಂದೆ ಯಾರೂ ನಿಂತಂತೆ ಅನುಭವ ಆಗುತ್ತಿತ್ತು. ಆಗ ಅರ್ಜುನ ಹಿಂದೆ ತಿರುಗಿ ನೋಡಿದಾಗ ಒಂದು ಹೆಣ್ಣು ದೆವ್ವ ನಿಂತಿತ್ತು. ಅವಳ ಕಾಲು ನೆಲಕ್ಕೆ ತಾಗಿರಲಿಲ್ಲ ಮತ್ತು ಕಣ್ಣಿನಿಂದ ರಕ್ತ ಹರಿಯುತ್ತಿತ್ತು. ಅವಳು ನಿಧಾನವಾಗಿ ಹೇಳಿದಳು, ನಿಮ್ಮನೆ ನನ್ನದು ಎಂದು. ಆಗ ಅರ್ಜುನ ಜೋರಾಗಿ ಕಿರುಚಿದ. ಆ ಕ್ಷಣದಲ್ಲಿ ಲೈಟ್ ಆಫ್ ಆಯಿತು. ಪೂರ್ಣ ಕತ್ತಲಿಂದ ಕೂಡಿದ ಆ ಮನೆಯಲ್ಲಿ ಅರ್ಜುನ್ ಓಡಲು ಪ್ರಯತ್ನಿಸಿದ. ಆದರೆ ಬಾಗಿಲು ತೆರೆಯಲಿಲ್ಲ. ಅವನ ಕಿವಿಯಲ್ಲಿ ನೀನು ನನ್ನ ಜೊತೆ ಇರಬೇಕು ಎಂದು ಹೆಣ್ಣು ದೆವ್ವ ಹೇಳುತ್ತಿತ್ತು. ಸ್ವಲ್ಪ ದಿನಗಳ ನಂತರ ಹಳ್ಳಿಯ ಜನರು ಆ ಮನೆಯ ಬಾಗಿಲನ್ನು ತೆಗೆಯುತ್ತಾರೆ. ಒಳಗಡೆ ನೋಡಿದರೆ ಅರ್ಜುನ್ ಇರಲಿಲ್ಲ. ಆದರೆ ಮನೆಯ ಗೋಡೆಯಲ್ಲಿ ಅವನು ಈಗ ನನ್ನ ಜೊತೆ ಇದ್ದಾನೆ ಎಂದು ಗೋಡೆಯ ಮೇಲೆ ಬರೆದಿತ್ತು. ಆದರೆ ಈಗ ಪ್ರತಿದಿನ ರಾತ್ರಿ 12 ಗಂಟೆಗೆ ಆ ಮನೆಯಲ್ಲಿ ಒಬ್ಬ ಹುಡುಗನ ಕಿರುಚಾಟ ಕೇಳಿಸುತ್ತೆ. ಇಂತಹ ಮತ್ತಷ್ಟು ಕಥೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ಕಥೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದಗಳು.